ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಬನ್ನಿ, ನಾನೀಗ ಸ್ವಲ್ಪ ಇದು ಮಾಡ್ತೀನಿ ಅಂತಂದರೆ ದೋಸೆಗೆ ಚಟ್ನಿ ಪಲ್ಯ ರೆಡಿ ಮಾಡ್ಕೊತೇನೆ. ಇವರು ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನಾಳೆ ಒಂದು ಅರ್ಧ ಕೆ ಜಿಗೆ ಹೇಳೇನು ಅಂತಂದ್ರೆ, ನಾನು ಏನಪ್ಪ ಅರ್ಧ ಕೆ ಜಿಗೆ ಹೇಳ್ತೇನೆ, ಇವರು ನಾನು ಮಟನ್ ಹೇಳತ್ತಾರೇನಂತ ಮಾಡೇನಿ. ಅವರು ಬರ್ಡೇಗೋಸ್ಕರ ಕೇಕ್ ಕೊಡೋಣ ಆರ್ಡ್ರ್ ಕೊಡ್ತೇನೆ ಅಂತಂದರೆ ನಾನು ಬೇಡ ಬೇಡ ಅಂತ ಅಂದೆ. ಅಂದರೂ ಕೇಳ್ತಾ ಇಲ್ಲ. ಏನು ಬಿಟ್ಟು ಅವ್ರು ಅಂತಾರೆ ಮಾಡೋಣಮ್ಮ, ಏನೂ ಆಗಲ್ಲ ಮಾಡಿಲ್ಲಲ್ಲ ಅಂತಂದ್ರೆ ಅಕ್ಕ ಏನು ಮಾಡೋಕ್ಕಾಗಲ್ಲ. ಅವ್ರ ಇಷ್ಟನೇ ನಮ್ಮ ಇಷ್ಟ. ಬನ್ನಿ ಸ್ವಲ್ಪ ನಾನೀಗ ಏನು ಮಾಡ್ತೀನಿ ಅಂತಂದರೆ ಕೆಲಸ ಮಾಡುವ. ಗೈಸ್ ಏನು ಗೊತ್ತಾ, ಇನ್ನೊಂದು ಹಾಗೆ ನಾನು ನಿಮ್ಗೊಂದೆರಡು ಟಿಪ್ಗಳು ಹೇಳ್ತೀನಿ ಜೊತೆಗೆ, ಇದ್ರ ಜೊತೆಗೆ ಈ ವಿಡಿಯೋ ಜೊತೆಗೆ. ಒಣ ಮೆಣಸಿನ್ಕಾಯಿ ತಂದಿದ್ದಲ್ಲ ಗಾಯ್ಸ್, ನಾನು ಮೊನ್ನೆ ಭಾನುವಾರ ದಿವಸ ತಂದಿದ್ದಲ್ಲ, ಹಾಗಾಗಿ ನಾನು ಈಗ ಮಳೆ ಅಲ್ಲ, ಮಳೆ ಇರೋದ್ರಿಂದ ಒಣ ಹಾಕೋಕ್ಕಾಗಲ್ಲಲ್ಲ. ನಾನೇನು ಮಾಡ್ತೀನಿ ಅಂತಂದ್ರೆ ತೋರಿಸ್ತೇನೆ ಬನ್ನಿ. ಇಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ. ಗ್ಯಾಸ್ ಕೆಳಗೆ ಹಾಕಿರ್ತೇನೆ ನಾನು. ಯಾಕಂತಂದ್ರೆ ಇಲ್ಲಿ ನಾವು ಈಗ ಅಡುಗೆ ಏನಾದರೂ ಮಾಡ್ತಿರ್ತೇವಲ್ಲ, ಆ ಝಳಕ್ಕೆ ಕೆಳಗೆ ಒಣಗಿಬಿಡ್ತದೆ ಇದು. ಹಾಗಾಗಿ ನಾನು ಕೆಳಗೆ ಹಾಕಿರ್ತೇನೆ. ಇದೊಂದು ಟಿಪ್ ಅಂತ ತಿಳ್ಕೊಳ್ರಿ ನೀವು. ಈಗ ಕೊಬ್ಬರಿ ಚಟ್ನಿ ಮಾಡ್ಕೊತೇನೆ ಫಸ್ಟ್. ಯಾಕಂತಂದ್ರೆ ಕರೆಂಟ್ ಹೋಯ್ತು ಅಂತಂದ್ರೆ ಹೇಳಕ್ಕೆ ಬರಲ್ಲ, ಗಾಳಿ ಇರೋದ್ರಿಂದ ಕರೆಂಟ್ ನಿಲ್ತಾ ಇಲ್ಲ. ಹಾಗಾಗಿ ಫಸ್ಟ್ ಚಟ್ನಿ ಮಾಡ್ಕೊಂಡ್ಬಿಡ್ತೇನೆ. ಚಟ್ನಿ ಆಯ್ತು ಅಂತಂದ್ರೆ ಅರ್ಧ ಕೆಲಸ ಆದಂಗೆ. ಗೈಸ್ ಈ ರೀತಿ ಕೊಬ್ಬರಿ ತೆಗಿಯೋಕೆ ಭಾಳ ಈಸಿ ಆಗ್ತದೆ ನೋಡ್ರಿ. ಯಾಕಂತಂದ್ರೆ ಇಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಕಲ್ಲಿನ ಎಲ್ಲ ಜಬ್ಬಿ ಸಣ್ಣ ಸಣ್ಣ ಪೀಸ್ ಮಾಡಿ ತೆಗಿತಿದ್ವಲ್ಲ, ಈ ರೀತಿ ಮಾಡ್ಕೊಳ್ರಿ. ಇದು ಒಂದು ಕೂಡ ಟಿಪ್ಪು ನೋಡಿ, ಎಷ್ಟು ಈಸಿ ಬರ್ತದೆ ನೋಡಿ. ಒಂದೊಂದು ಪೀಸ್ ಎಷ್ಟು ಈಸಿ ಬರ್ತದೆ ನೋಡಿ. ಭಾಳ ಇದು ಆಗಲ್ಲ ನಿಮಗೆ ತೆಗಿಬೇಕಾದ್ರೆ, ಹೆವಿ ಅನ್ಸಲ್ಲ. ಅಂದರೆ ಇದು ಕೊಬ್ಬರಿ ತೆಗಿಬೇಕಾದ್ರೆ, ಪೀಸ್ ತೆಗಿಬೇಕಾದ್ರೆ ತ್ರಾಸ ಅನ್ಸಲ್ಲ, ಚೆನ್ನಾಗ್ತದೆ, ಬೇಗ ಬರ್ತದೆ ನೋಡಿರಿ. ಇದು ಕೆಲವೊಬ್ರ ಮನ್ಯಾಗ ತುರಿಯೋ ಮಣಿ ಇರ್ತತಿ, ಅವ್ರು ತುರಿತಾರೆ. ಕೆಲವೊಬ್ರ ಮನ್ಯಾಗ ಇರಲ್ಲ. ಎಲ್ಲ ಮನ್ಯಾಗ ಎಲ್ಲ ಸಾಮಾನು ಇರ್ಬೇಕಂತ ಏನಿಲ್ಲಲ್ಲ. ಹಾಗಾಗಿ ನಾವು ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಅಷ್ಟೆ. ನೀಟಾಗಿ ಕೆಲಸ ಮಾಡಿದ್ರೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ, ಈಸಿಯಾಗಿ ತೆಗಿಬೋದು ಅಂತ ಹೇಳಿ. ಆಲೂಗಡ್ಡೆ ಪಲ್ಯ ಮಾಡತ್ತೇನೆ. ಈ ಕಡೆ ಟಮಾಟಿ ಸಾರು ಮಾಡೋಕ್ಕಿಟ್ಟೆ. ಯಾಕಂತಂದ್ರೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಬೇಕಲ್ಲ, ಅವರು ಮತ್ತು ಮಧ್ಯಾಹ್ನ ಇದು ದೋಸೆ ಮಾಡಿಟ್ಟು ಹೋದ್ರೆ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಟಮಾಟಿ ಸಾರು, ಸ್ವಲ್ಪ ಅನ್ನ ಮಾಡ್ತೇನೆ ಅವರಿಗೆ. ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊತೇನೆ. ಇದ್ರದ್ದು ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಮಾಡತ್ತೇನೆ. ನಾಳೆ ನನ್ನ ಬರ್ಡೇ ಗೈಸ್. ನನ್ನ ಬರ್ಡೇ ಅಂತಂದ್ರೆ ಒಂದೇ ಡೇಟು, ಒಂದೇ ತಿಂಗಳು. ನಮ್ಮ ತಂಗಿದು ಕೂಡ. ಆದರೆ ಇಯರ್ 4 ವರ್ಷ ಗ್ಯಾಪು, ನನಗೂ ಅವಳಿಗೂ 4 ವರ್ಷ ಗ್ಯಾಪು. ನಾಳೆ ಅವಳದು ಬರ್ತಡೆ. ಹಾಗಾಗಿ ನೋಡಿ, ಇದೇ ರೀತಿ ಇನ್ನೊಂದು ಏನಾಗೈತೆ ಅಂತಂದ್ರೆ, ನಮ್ಮ ಸೋದರ ಮಾವ ಅದಾರಲ್ಲ, ಅವ್ರ ಮಗನಿಗೂ ಕೂಡ ಅದೇ ಒಂದೇ ಡೇಟು, ಒಂದೇ ತಿಂಗಳು, ಇಯರ್ ಚೇಂಜ್. ಅವ್ರಿಗೂ ಇಬ್ಬರು ಗಂಡು ಮಕ್ಕಳಲ್ಲ, ಅವ್ರಿಗೂ ಸೇಮ್ ಬರ್ಡೇ ಡೇಟ್ ಒಂದೇ ಟೈಮಿಗೆ ಬರೋದು ನೋಡಿ ಅವ್ರಿಗೂ. ಅದೇನು ಕೋ ಇನ್ಸಿಡೆಂಟೋ ಏನೋ ಗೊತ್ತಿಲ್ಲ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇದು ಮೋಸ್ಟ್ಲಿ ಸ್ವಲ್ಪ ಜನಕ್ಕೆ ಅನಿಸುತ್ತೆ ಬರೋದು, ಕಡಿಮೆ ಬರೋದು ನೋಡಿ. ನಾಳೆ ನಮ್ಮ ತಂಗಿಗೂ ನಾವು ವಿಶ್ ಮಾಡ್ಬೇಕು. ನಾನು ಅವಳು ವಿಶ್ ಮಾಡ್ತಾಳೆ. ಟೇಸ್ಟ್ ಸೂಪರಾಗಿ ಟೊಮಾಟೊ ಸಾರು ನನಗಂತೂ ಭಾರಿ ಇಷ್ಟ. ನನ್ನ ಮಗಳಿಗಂತೂ ಭಾರಿ ಇಷ್ಟ, ಚಿಕ್ಕವಳಿಗೆ. ಕೈ ಮುಚ್ಚಾಸ್ತಾವ ನೋಡಿ ಹಾಲು ಹಾಕಿ. ಹೆಂಗಾಗೈತೆ ಹೇಳ
ಟೇಸ್ಟ್ ಸರಿಯಾಗೈತಾ? ಸ್ವಲ್ಪ ಹುಳಿ ಹುಳಿನೇ ಇರಬೇಕು ನೋಡಿ. ಆಲೂಗಡ್ಡೆ ಆದ್ರಾಗ್ತದೆ ನಾನು ಅಂತೇಳಿ ಅಮ್ಮ ನಾ ಸಿಪ್ಪಿ ತೆಗಿತೀನಿ. ನೀ ಸಿಪ್ಪಿ ತೆಗಿತೀಯ? ಈ ಬೇವಿಗೆ ತೆಗಿಬೇಕು. ಈ ಕಡೆ ತೆಗಿಬಾ ನೀನು. ನಾನು ಸ್ವಲ್ಪ ಇಲ್ಲಿ ದೋಸೆಗೆ ಇದು ಮಾಡ್ಕೊತೇನೆ, ಏನಂತಂದ್ರೆ ಉಪ್ಪು ಹಾಕಿ ಕಲಸಿ ಇಟ್ಟು ಈ ಕಡೆ ಮಾಡ್ತೇನೆ ದೋಸೆ. ಕೆಮ್ಮು ಕೆಮ್ಮು ಅಂದ್ರೆ ಇಲ್ಲಿ ಕಿಟಕಿ ತೆಗಿಲಿಲ್ಲ ಅಂತಂದ್ರೆ ಘಾಟ ಒಳಗೆ ಇದ್ರಾಗ ತೆಗಿಬೇಕಮ್ಮ ಸಿಪ್ಪಿ. ಸೈಡ್ ತೆಗಿಯಲೆ. ಎಲ್ಲಿಡ್ಬೇಕಿದು? ಇಲ್ಲಿಡು ತಗೋ. ನೋಡಿ ನನ್ನ ಇಬ್ಬರು ಮಕ್ಕಳು ಕೂಡ ಸಿಪ್ಪಿ ಸುಲಿತಾ ಇದ್ದಾರೆ ಆಲೂಗಡ್ಡೆದು. ನೋಡಿ ಆಲೂಗಡ್ಡೆ ಆಲೂಗಡ್ಡೆ ಹಾಂ ಮಾಡೋಣಂತಗ. ನಾನು ಏನು ಗೊತ್ತಾ ಗಾಯ್ಸ, ನಾನು ಜಾಸ್ತಿ ನನ್ನ ಮಕ್ಕಳಿಗೆ ನಾನು ಮಾಡಿಕೊಟ್ರೆ ಅವ್ರು ತಿಂತಿದ್ದಿಲ್ಲಲ್ಲ, ಹಾಗಾಗಿ ಅವ್ರಿಗೆ ಏನು ಮಾಡಿದೆ ಅಂತಂದ್ರೆ ನಾನು ಅವ್ರಿಗೆ ಅವ್ರ ಫ್ರೆಂಡ್ಸ್ ಯಾವಾಗ ಕಟ್ಕೊಂಬರತ್ರಲ್ಲ ಬೇರೆ ಬೇರೆ ಅಡುಗೆಗಳು ಬಂದು ಹೇಳ್ತಿದ್ರು, ಅಮ್ಮ ಇದು ಕಟ್ಕೊಂಬಂದಿದ್ರು ಅವರು, ಇವತ್ತು ತಾಲಿಪಟ್ಟು ಕಟ್ಕೊಂಬಂದಿದ್ರು, ಈ ಥರ ಬೇರೆ ಬೇರೆ ವೆರೈಟಿ ಹೆಸರು ಹೇಳಿದಾಗ ಆಮೇಲೆ ಅವ್ರಿಗೆ ನಿಂಗೆ ಬರ್ತತೇನಮ್ಮ ಅಂತ ಕೇಳ್ತಿದ್ರು ನನ್ನ ಮಕ್ಕಳು. ನನಗೆ ಬರ್ತತಿ ಆದ್ರೆ ನೀವು ತಿನ್ನಲ್ಲಲ್ಲ ಅಂತಿದ್ದೆ ನಾನು. ಆವಾಗ ಮತ್ತು ಅವ್ರಿಗೆ ನಮಗೆ ಮಾಡಿಕೊಡು ಅಂದಾಗ ನಾನು ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡಿದ್ದು. ಅವ್ರು ಅಲ್ಲಿಗೆ ಹಾಗಲಕಾಯಿ ತಿಂತಿದ್ದಿಲ್ಲ, ಬೀಟ್ರೋಟ್ ತಿಂತಿದ್ದಿಲ್ಲ. ಅವ್ರ ಫ್ರೆಂಡ್ಸ್ ಬಾಕ್ಸಿಗೆ ಹಾಕೊಂಬಂದ ತಕ್ಷಣ ಹೇಳ್ತಿದ್ರಲ್ಲ, ಆವಾಗ ನಾನು ಅವ್ರಿಗೆ ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಈ ರೀತಿ ಅವ್ರು ಕೇಳೋವರೆಗೂ ಮಾತ್ರ ನಾವು ಮುಂದೆ ಮುಂದೆ ಫೋರ್ಸ್ ಮಾಡಿ ತಿನ್ಸಲ್ಲ ಅವರಿಗೆ. ಏನು ಮಾಡ್ತಿ? ಕ್ಯೂಚ್ ಹಾಕ್ತಾಳ ಅಂತಡ್ರಿ, ಆಲೂಗಡ್ಡೆ ಪಲ್ಯ ಮಾಡ್ತಾಳ ಅಂತ ನನ್ನ ಮಗಳು. ಕ್ಯೂಚ್ತಾ ಅಂತ ಆಲೂಗಡ್ಡೆ ಕ್ಯೂಚ್ ಕ್ಯೂಚ್ ಸಾಕು ಬಿಡು. ಶೇಫ್ ಆಗ್ತಾಳೆ ನೆಕ್ಸ್ಟ್ ನನ್ನ ಮಗಳು. ಅದು ಬಿಟ್ಟು ಅದು ಮಾತ್ರ ಪಕ್ಕ ಮ್ಯಾಗಿ ಮಾಡಕ್ಕೆ ಕಲ್ತಾಳ. ಅವಳಿಗೆ ಏನು ತಿನ್ಬೇಕು ಅನಿಸುತ್ತಲ್ಲ ಅದನ್ನು ಮಾಡ್ಕೊತಾಳ ಅವಳು. ಬ್ರೆಡ್ ಟೋಸ್ಟ್ ಮಾಡ್ತಾಳ. ಬ್ರೆಡ್ ಟೋಸ್ಟಿಗೆ ಉಪ್ಪು ಇಲ್ಲ, ಖಾರ ಪುಡಿ ಇಲ್ಲ, ಬರೀ ಎಣ್ಣೆ ಹಾಕಿ ಮಾಡ್ತಾಳಾಕಿ. ಒಂದಿನ ತೋರಿಸ್ತಾಳಾಕಿ. ಎಗ್ ರೈಸ್ ಮಾಡ್ತೀನಿ. ಎಗ್ ರೈಸ್ ಮಾಡ್ತಾಳೆ, ಎಗ್ ಬುರ್ಜಿ ಮಾಡ್ತಾಳೆ ಗಾಯ್ಸ್, ಭಾಳ ಚೆನ್ನಾಗಿ ಮಾಡ್ತಾಳೆ ಎಗ್ ಬುರ್ಜಿ. ಎಗ್ ಬುರ್ಜಿ ಒಂದು ವಿಡಿಯೋ ಶಾರ್ಟ್ಸ್ ಅಲ್ಲಿ ನೋಡಿ ಕಲ್ತಿದ್ದು. ಹೌದಲ್ಲ, ಕಲಿತ್ರಿ ಏನು ತಪ್ಪಿಲ್ಲ, ವಿಡಿಯೋ ನೋಡಿ ಕಲ್ತ್ರಿ ಏನು ತಪ್ಪಿಲ್ಲ. ಅದು ತುಂಬಾ ಹೊಟ್ಟೆ ಹಸಿತಿತ್ತು ಗಾಯ್ಸ್. ಏನ್ ಮಾಡಿದ್ರು ಅದನ್ನ ಊಟ ಮಟನ್ ತಂದಿದ್ರು, ನಾವು ಜಾಸ್ತಿ ತಿಂದಿದ್ದಿಲ್ಲ, ಹೊಟ್ಟೆ ಫುಲ್ ಹಸಿತಾ ಇತ್ತು. 3 ಗಂಟೆ ಆಗಿತ್ತು ಆಲ್ರೆಡಿ. ಅವಾಗ ನಾನೇನ್ ಮಾಡಿದೆ, ಎಗ್ ಐತಾರ ನೋಡಂಗೆ ಹುಡುಗಂಡೆ ಐತಿ ಎಗ್ ಬುರ್ಜಿ ಮಾಡೋಣ ವಿಡಿಯೋ ನೋಡು ಅಂದ್ರು. ಅದು ಟ್ರೈ ಮಾಡಿದ್ದು 4 ಮೊಟ್ಟೆ ಹೊಡ್ಬೇಕು ಮಾಡಿದ. ಮತ್ತೆ ವೇಟ್ ಮಾಡ್ಕೊಂಡು ಸ್ವಲ್ಪ ಹಿಡಿ, ಇಲ್ಲ ಎಣ್ಣೆ ಕಾತು. ಈಗ ದೋಸೆ ಏನಾದರೂ ಹೇಳೋದಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಈರುಳ್ಳಿ ತೊಗೊಂಡು ಕ್ಲೀನಾಗಿ ಉಜ್ಜಿದ್ರೆ ನಿಮ್ಮದು ಹಂಚಿನ ಪ್ರಾಬ್ಲಮ್ಮು ಇರೋಲ್ಲ, ಹಿಟ್ಟಿನ ಪ್ರಾಬ್ಲಮ್ಮು ಇರೋಲ್ಲ. ಕ್ಲೀನಾಗಿ ಉಜ್ಜಿದ್ರೆ ಯಾಕಂತಂದ್ರೆ ಹೇಳ್ತಾವೆ. ಯಾಕಂತಂದ್ರೆ ನಾವು ಒಂದೇ ಹಂಚಲ್ಲಿ ಏನಪ್ಪ ಅಂತಂದ್ರೆ ಚಪಾತಿ ಕೂಡ ಮಾಡ್ತೀನಿ, ಹೋಳಿಗೆ ಕೂಡ ಮಾಡ್ತೀನಿ ನಾನು. ದೋಸೆ ತಾಲಿಪಟ್ಟು ಮಾಡೋದ್ರಿಂದ ಒಂದೇ ಹಂಚು ಯೂಸ್ ಮಾಡೋದ್ರಿಂದ ನಾವು ಅದಕ್ಕೆ ಬೇರೆ ಬೇರೆ ಇದು ಮಾಡೋಕ್ಕಾಗಲ್ಲ, ನಮಗೆ ತರೋಕ್ಕಾಗಲ್ಲಲ್ಲ. ಎಲ್ಲದಕ್ಕೂ ನಾವು ಒಂದೇ ಹಂಚು ಯೂಸ್ ಮಾಡೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಕ್ಲೀನಾಗಿ ದೋಸೆ ಹೇಳಲ್ಲಲ್ಲ ಅವಾಗ ಕ್ಲೀನಾಗಿ ನಾನು ಉಜ್ಕೊಂಡ್ಬಿಡ್ತೇನೆ. ಈ ರೀತಿ ಉಜ್ಕೊಂಡ್ಬಿಟ್ವಿ ಅಂತಂದರೆ ಸಾಕು. ಆಮೇಲೆ ದೋಸೆ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಹೇಳ್ತಾವೆ. ಅಂದರೆ ಫಸ್ಟು 1, 2 ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಹೇಳಲ್ಲ, ಆಮೇಲೆ ಬರ್ತಾ ಬರ್ತಾ ಎಲ್ಲ ಚೆನ್ನಾಗಿ ಹೇಳ್ತಾವೆ. 1, 2 ಸಣ್ಣ ಹಾಕಿ ನೋಡ್ರಿ ಫಸ್ಟ್. ಇದೊಂದು ಟಿಪ್ ಗಾಯ್ಸ್ ನಿಮಗೆ.
ಇದು ಸುಮಾರು ಒಂದು 15 ವರ್ಷ ಆಯ್ತೇನೋ ನಾನು ಹಂಚು ತೊಗೊಂಡು. ಒಂದು 15 ವರ್ಷದ ಮೇಲೆ ಆಗಿರ್ಬೋದು ಅನಿಸುತ್ತೆ ತೊಗೊಂಡು. ನೋಡಿ ಭಾಳ ಚೆನ್ನಾಗಿ ಬಂತು. ಆಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಒಂದೊಂದು ಟೈಮ್ ಹಿಟ್ಟಿಂದು ಮಿಸ್ಟೇಕ್ ಇರ್ತೈತಿ. ಮತ್ತು ನಾನು ಈರುಳ್ಳಿ ಹಚ್ಚಿದ್ದೆ ಹೇಳಲಿಲ್ಲ ಅಂತ ಹೇಳ್ಬೇಡ್ರಿ. ನೀವು ಉದ್ದಿನಬೇಳೆ ಕೂಡ ಜಾಸ್ತಿ ಹಾಕಿದ್ರು ಕೂಡ ನಿಮ್ಮದು ದೋಸೆ ಆಗಲಿ ಪಡ್ಡು ಆಗಲಿ ಹೇಳೋದಿಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನೋಡಿ ಗಾಯ್ಸ್, ನೋಡಿ ಗೈಸ್, ಎರಡನೇದಿದ್ದು ದೋಸೆ. ಫಸ್ಟ್ ದೋಸೆ ಈ ರೀತಿ ಹಾಳಾಯಿತು, ಎರಡನೇ ಸರಿ ಇದು ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತು ದೋಸೆ. ನೋಡಿ ಇನ್ನೊಂದು ಏನು ಗೊತ್ತಾ ಗೈಸ್, ನೀವು ಮಕ್ಳಿಗೆ ಏನಾದರೂ ಚಟ್ನಿ ಮಾಡ್ತೀರಲ್ಲ ಸ್ವಲ್ಪ ತೆಳ್ಳಗೆ ಮಾಡಿರಿ. ಯಾಕಂತಂದ್ರೆ ಗಟ್ಟಿ ಮಾಡಿ ಕಟ್ಟಿದ್ವಿ ಅಂತಂದ್ರೆ ಮಧ್ಯಾಹ್ನ ಲಾಳೆ ಆಗಿಬಿಡ್ತೈತಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ರಿ, ಅಂದ್ರೆ ಲಾಳೆ ಆಗಲ್ಲ, ಕೆಡಲ್ಲ, ತಿನ್ನೋಕೆ ಚೆನ್ನಾಗಿರ್ತೈತಿ ಮಧ್ಯಾಹ್ನ ಮಕ್ಕಳು ಸ್ಕೂಲಲ್ಲಿ. ಚಟ್ನಿದು ಒಂದು ಟಿಪ್ ಅಂತ ತಿಳ್ಕೊಳ್ಳಿ ಗೈಸ್. ಹಾಗೆ ಇನ್ನೊಂದು ಏನಂತಂದರೆ, ಅಕಸ್ಮಾತ್ ಈರುಳ್ಳಿಯಿಂದನೂ ನಿಮ್ಗೆ ಹೇಳಿಲ್ಲ ಅಂತಂದರೆ ಇದೊಂದು ಟಿಪ್. ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಕುದಿಸಿದ್ರೆ ಇದು ಕೂಡ ಕ್ಲೀನಾಗಿ ಹೇಳುತ್ತೆ ದೋಸೆ. ಇದು ಕೂಡ ಒಂದು ಟಿಪ್ ಅಂತ ತಿಳ್ಕೊಳ್ಳಿ. ಏನು ಗೊತ್ತಾ ಗೈಸ್, ಈಗ ಮಳೆ ಅಲ್ಲ, ಜಾಸ್ತಿ ದೋಸೆ ಪಡ್ಡೆ ತಿನ್ನೋಕೆ ಇಷ್ಟಪಡೋದು ನಮ್ಮ ಮನೆಗೆ. ಹಾಗಾಗಿ ನಾನು ಜಾಸ್ತಿ ಇದನ್ನು ಮಾಡೋದು. ಈಗ ಅಂತಲ್ಲ, ಯಾವಾಗಲೂ ತಿಂತಾರೆ. ಈ ಟೈಮಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಈ ಐಟಮ್ ಎಲ್ಲ ತಿನ್ನೋಕೆ ಇಷ್ಟಪಡ್ತಾರೆ ನಮ್ಮ ಮನೆಗೆ. ನೋಡಿ ಇದು ಕೂಡ ಚೆನ್ನಾಗಿ ಹೇಳುತ್ತೆ. ನೋಡಿ ಈ ರೀತಿ ಬರುತ್ತೆ ನೋಡಿ. ಮಳೆ ಹೋಯ್ತು ಅಂತ ಹೇಳಿ ನೆನೆಸಿದ್ವಿ, ಮಳೆ ಬಂದ ಬಿಡುತ್ತೆ. ಒಳ್ಳೆ ಸ್ಕೂಲಿಗೆ ಹೋಗೋ ಟೈಮಿಗೆ ಬರ್ತದೆ ಮಳೆ ನೋಡಿ.